ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಬೆಳಗ್ಗೆ ನೇಚರ್ ಹೆಂಗೈತಿ ನೋಡ್ರಿ. ಮೊದಲಿಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜಾಕ್ಕೆ ಹೂ ತೊಗೊಂಡು ಬಂದು ಪೂಜೆ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡ ಮ್ಯಾಗ ನಾಷ್ಟಕ್ಕೆ ರೆಡಿ ಮಾಡಕತ್ತೀನಿ ರೀ. ಇವತ್ತು ನಾನು ಸದ್ಕಿನ ರವಾದ ಉಪ್ಪಿಟ್ಟು ಮಾಡಕತ್ತೀನಿ ರೀ. ಉತ್ತರ ಕರ್ನಾಟಕ ಸ್ಪೆಷಲ್. ಮೊದಲ ಅದು ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಉಪ್ಪಿನ ನೀರಾಗ ಸ್ವಚ್ಛಗೆ ತೊಳ್ಕೊಂಡೇನಿ ರೀ. ಯಾಕಂದ್ರೆ ಕೆಮಿಕಲ್ಸ್ ಹಾಕಿರ್ತಾರಲ್ರಿ ಎಲ್ಲ, ಅದರ ಸಲುವಾಗಿ ಉಪ್ಪಿನ ನೀರಾಗ ತೊಳ್ಕೊಂಡ್ರೆ ಚಲೋ ಅಂತಾರೆ. ಅದ್ರ ಸಂಬಂಧ ಉಪ್ಪಿನ ನೀರಾಗ ತೊಳ್ಕೊಂಡು 2 ಉಳ್ಳಾಗಡ್ಡಿ ಹೆಂಚ್ಕೊಂಡು ಇವಾಗ 2 ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಉಪ್ಪಿಟ್ಟಿಗೆ ಉಳ್ಳಾಗಡ್ಡಿ ಎಷ್ಟು ಹಾಕ್ತೀವಲ್ಲ ಅಷ್ಟು ಚಲೋ ಆಕೈತೆ ರೀ. ಸದ್ಕಿನ ರವೆ ಉಪ್ಪಿಟ್ಟಿಗಂತೂ ಉಳ್ಳಾಗಡ್ಡಿ ಜಾಸ್ತಿ ಬೇಕು ರೀ. ಅದಕ್ಕೆ 2 ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಮತ್ತು ಒಂದು 5-6 ಹಸಿಮೆಣ್ಸಿನ್ಕಾಯಿ, 1 ದೊಡ್ಡ ಟೊಮೆಟೊ ಹಂಚ್ಕೊಳತ್ತೇನೆ ರೀ. ಹಸಿಮೆಣ್ಸಿನ್ಕಾಯಿನೂ ಜಾಸ್ತಿನೇ ಬೇಕಾಕವ್ರಿ. ಅದ್ರಾಗ ನಮಗೆ ಖಾರ ಜಾಸ್ತಿ ಬೇಕಾಕತ್ತೆ ರೀ. ಹೀಗಾಗಿ ನಾನು ಖಾರ ಒಂದು 5-6 ಮೆಣ್ಸಿನ್ಕಾಯಿ ಹಂಚಾತೇನೆ ರೀ. ಆಮೇಲೆ 1 ದೊಡ್ಡ ಟೊಮೆಟೊ ಹಾಕ್ಕೊಳಕತ್ತೇನೆ ರೀ. ಇಷ್ಟೆಲ್ಲ ಮತ್ತು ಇದ್ರ ಜೊತೆಗೆ ರೀ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಇಷ್ಟೆಲ್ಲ ಹೆಂಚಿ ಇಟ್ಕೊಂಡೇನಿ ರೀ. ನಮ್ಮ ಮನ್ಯಾಗ ಎದ್ದು ಕೂಡಲೇ ಡೈಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತೆ ರೀ. ಅದೇನಂತಂದ್ರೆ ನಾಷ್ಟ ಏನು ಮಾಡೋದು, ಇದು ಇರತ್ತೈತೆ ರೀ ನಮ್ಮ ಮನ್ಯಾಗ ಡೈಲಿ. ನಮ್ಮ ಮನ್ಯಾಗೆಲ್ಲ ಕಾನ್ವರ್ಸೇಷನ್ ಏನು ಮಾಡೋಕ್ಕಾಗೋದಿಲ್ಲ ರೀ. ಇದೆಲ್ಲರ ಮನೆಯಾಗೂ ಇರ್ತೈತಿ. ನಿಮ್ಮ ಮನೆಯಾಗೂ ಹೆಂಗೈತೇನ ಇದ್ರೆ ಕಮೆಂಟ್ ಮಾಡಿರಿ. ನಾಷ್ಟ ಆದ್ಮ್ಯಾಗ ಊಟ, ಅಡುಗೆ ಏನು ಮಾಡೋದು, ಅಡುಗೆ ಆದ್ಮ್ಯಾಗ ನೈಟ್ ಊಟಕ್ಕೆ ಏನು ಮಾಡೋದು, ಇದು ಕಾನ್ವರ್ಸೇಷನ್ ಹಂಗೆ ಡೈಲಿ ನಡೀತಿರ್ತೈತಿ. ನಿನಗೆ ತಿಳಿದಿದ್ದು ಮಾಡಂತ ಅವ್ರಂತಾರ, ನನಗೆ ಗೊತ್ತಾಗಲ್ತ್ರಿ ನೀವು ಹೇಳ್ರಿ ಅಂತ ನಾ ಅಂತೀನಿ ರೀ. ಹಿಂಗೆ ಇದಂತೂ ನಡೆಯತ್ತಿರ್ತೈತೆ ರೀ ಡೈಲಿ. ಇವಾಗ ಒಂದು ಗುಂಡೆದಾಗ ರೀ 3 ಗ್ಲಾಸ್ ನೀರು ಹಾಕಿ ಕುದಿಯಾಕೆ ಇಟ್ಕೊಂಡೇನಿ ರೀ. ಆಮೇಲೆ 3 ಕಪ್ನಷ್ಟು ರವೆ ತೊಗೊಂಡೇನಿ. ಇದನ್ನು ಚಲೋ ತಂಗ ಹುರ್ಕೋಬೇಕು ರೀ. ಇದು ಸದ್ಕಿನ ರವೆ ಸ್ವಲ್ಪ ನೋಡೋಕೆ ಇವಾಗ ಗೋಧಿ ಗತೆ ಇರ್ತಾವೆ ರೀ, ಸ್ವಲ್ಪ ಅದಕ್ಕಿಂತ ಉದ್ದಿರ್ತಾವೆ. ಇದನ್ನು ಎಲ್ಲ ಸ್ವಚ್ಛಂಗೆ ಕೇರಿ ಗಿರ್ನಿಗೆ ರವೆ ಸಣ್ಣಂಗೆ ಒಡ್ಸ್ಕೊಂಡು ಬರ್ಬೇಕು ರೀ. ಇದನ್ನು ಬೀಸ್ಕೊಂಬರ್ಬೇಕು. ಆವಾಗ ಇದಕ್ಕೆ ನಾವು ಸದ್ಕಿನ ರವೆ ಅಂತೀವಿ ರೀ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಸದ್ಕಿನ ರವೆ ಜಾಸ್ತಿ ರೀ. ಮತ್ತು ಅದರದ್ದು ಉಪ್ಪಿಟ್ಟು ಆಮೇಲೆ ಸಜ್ಕ ಮಾಡ್ಕೊಂಡು ತಿಂತೀವಿ ರೀ ನಾವು. ಮತ್ತು ನಿಮ್ಮ ಕಡೆ ಯಾವ ಥರ ರವೆ ನೀವು ಯೂಸ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ. ಇವಾಗ ನಾನು ಬುತ್ತಿ ಒಳಗೆ ರವೆ ಹಾಕಿ ಹುರ್ಕೊಂಡು ತೆಗೆದಿಟ್ಕೊಂಡ್ರಿ. ಅದಕ್ಕೆ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನ ಬೇಳೆ ರೀ. ಆಮೇಲೆ ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡ್ಕೊಂಡಿವಿ ರೀ. ಮಾಡ್ಕೊಂಡು ಅದೆಲ್ಲ ಫ್ರೈ ಆದ್ಮ್ಯಾಗ ಅರಿಶಿನ ಪುಡಿ ಹಾಕ್ಕೊಂಡೇನಿ ರೀ. ಹಾಕ್ಕೊಂಡು ಏನು ನೀರು ಕಾಯ್ತಿದ್ವಲ್ಲ ರೀ, ಅದೇ ನೀರು ಹಾಕಿ ಸ್ವಲ್ಪ ಕುದ್ದ ಮ್ಯಾಗ ಅದಕ್ಕೆ ರವೆ ಹಾಕಿ ತಿರುವಿ ಬಿಡೋದ್ರಿ. ಇದಕ್ಕೇನು ರವೆ ಗಂಟಂತೂ ಆಗೋದಿಲ್ಲ ರೀ. ಸಣ್ಣ ರವೆ ಗತ್ತೆ ಗಂಟಾಗೋದಿಲ್ಲ. ಎಲ್ಲ ಒಮ್ಮೆ ಹಿಂಗೆ ಹಾಕಿ ತಿರುವಿದ್ರೆ ಆಯ್ತು ರೀ. ಬಾಯಿ ಮುಚ್ಚಿ ಸ್ವಲ್ಪ ಉಮ್ಗೊಂಡ ಮ್ಯಾಗ ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ ರೀ. ಈ ಥರ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಮತ್ತು ಬಾಯಿ ಮುಚ್ಚಿ ಬಿಡ್ಬೇಕು ರೀ. ಯಾಕಂದ್ರೆ ಅದು ಸ್ವಲ್ಪ ಉಮ್ಗೊಳ್ಬೇಕಾಗ್ತೈತೆ ರೀ. ಉಪ್ಪಿಟ್ಟು ಇಷ್ಟಪಡ್ದಾರ ಒಮ್ಮೆ ತಿಂದು ನೋಡ್ರಿ, ಮತ್ತೊಮ್ಮೆ ತಿಂತೀರಿ.
ಈ ಸದಕಿನ ರವಾದ ಉಪ್ಪಿಟ್ಟಿನ ಜೊತೆ ಚುಮ್ಮರಿ ಮತ್ತು ಪುಟಾಣಿ ಪೌಡ್ರ್ ಇರ್ತೈತಲ್ರಿ, ಪುಟಾಣಿ ಚಟ್ನಿ, ಅದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಇರ್ತೈತೆ ರೀ. ಇದು ಉಪ್ಪಿಟ್ಟು ನನಗೆ ಇದು ಭಾಳ ಇಷ್ಟ. ಉಪ್ಪಿಟ್ಟು ಬಿಸಿ ಬಿಸಿ ತಿಂದ್ರಂತೂ ಭಾರಿ ಟೇಸ್ಟ್ ಇರ್ತೈತೆ ರೀ. ನಾಷ್ಟ ರೆಡಿ ಆಗೈತೆ ರೀ. ಎಲ್ಲರೂ ನಾಷ್ಟ ಮಾಡಿಂದ ರೀ. ನಾಷ್ಟ ಮುಗಿಸಿ ಎಳ್ಳಮಾಸಿ ಬರತ್ತಿತ್ತಲ್ರಿ, ಎಳ್ಳಮಾಸಿಗೆ ಅಂಥೇಳಿ ನಾವು ಸ್ವಲ್ಪ ಕರ್ಚಿಕಾಯಿ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವಿ ರೀ. ಅದಕ್ಕೆ ಈಗ ಶೇಂಗಾದು ಕರ್ಚಿಕಾಯಿ ಮಾಡೋಕೆ ರೆಡಿ ಮಾಡಕತ್ತೇವೆ ರೀ. ಶೇಂಗಾ ಕರ್ಚಿಕಾಯಿಗೆ ಶೇಂಗಾ ನಾನು 1/4 ಕಿಲೋ ತೊಗೊಂಡೇನಿ ರೀ. 1/4 ಕಿಲೋ ಅಂದ್ರೆ 750 ಗ್ರಾಮ್ ಅಷ್ಟು ಶೇಂಗಾ ತೊಗೊಂಡು ಹುರ್ಕೊಂಡಿವ್ರಿ ಈ ಥರ ಚಂದಂಗೆ. ಇದನ್ನು ಹುರ್ಕೊಂಡ್ಮ್ಯಾಗ ಅದರದ ಶಿಪ್ಪಿ ತೆಗಿಬೇಕ್ರಿ. ಶಿಪ್ಪಿ ನಾನು ಹೆಂಗೆ ತೆಗಿತೇನಂದ್ರೆ ರೀ, ಒಂದು ಚೀಲದೊಳಗೆ ಎಲ್ಲ ಶೇಂಗಾ ಹಾಕ್ಕೊಂಡ್ರಿ ಈ ಥರ ಅವೆಲ್ಲ ಆರಿರ್ಬೇಕ್ರಿ. ಶೇಂಗಾ ಪೂರ್ತಿ ಸ್ವಲ್ಪ ಬಿಸಿ ಇರಬಾರ್ದವ, ಫುಲ್ ಆರಿರಬೇಕು. ಎಲ್ಲ ಕಂಪ್ಲೀಟ್ ಕೂಲ್ ಆದ್ಮ್ಯಾಗ ಹಿಂಗೆ ಒಂದು ಚೀಲಕ್ಕೆ ಹಾಕೊಂಡ್ರಿ ಈ ಥರ ಹಿಂಗೆ ಇದನ್ನು ಬಡದ್ರೆ ಚೀಲ ಅದ್ರೊಳಗಿನ ಎಲ್ಲ ಶಿಪ್ಪಿ, ಚೀಲದಾಗಿನ ಶೇಂಗಾದು ಶಿಪ್ಪಿ ಬಿಚ್ಚಿರ್ತಾವೆ ನೋಡ್ರಿ ಹಿಂಗೆ ಬಿಚ್ಚಾವೆಲ್ಲ ಶಿಪ್ಪಿ. ಇದಾದ್ಮ್ಯಾಗ ಇವನ್ನ ಮರಕ್ಕೆ ಹಾಕೊಂಡು ಕೇರಿದ್ರೂ ನಡಿತೈತ್ರಿ. ಮತ್ತು ಇಲ್ಲ ಅಂತಂದ್ರೆ ಒಂದು ಹಿಂಗೆ ಸಾನ್ಗಿ ಇರ್ತೈತೆ ನೋಡ್ರಿ, ಆ ಸಾನ್ಗಿ ಒಳಗೆ ಹಾಕಿ ಸಾನಿಸ್ಕೊಂಡ್ರೆ ಶಿಪ್ಪಿ ಏನು ಬಿಚ್ಚಿರ್ತಾವಲ್ರಿ ಅವೆಲ್ಲ ಶೇಂಗಾದ ಶಿಪ್ಪಿ ಹೋಗಿಬಿಡ್ತೈತ್ರಿ. ಹಿಂಗೆ ಶೇಂಗಾನ ಸ್ವಲ್ಪ ಚೌಳ ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಂಡ್ವಿ. ಆಮೇಲೆ ಅದಕ್ಕೆ ಸ್ವಲ್ಪ ಜಾಜಿಕಾಯಿ ಮತ್ತು ಏಲಕ್ಕಿ ಎಲ್ಲ ಕುಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಇನ್ನು ಹಿಟ್ಟು ನಾದ್ಕೋಬೇಕಲ್ರಿ ಕರ್ಚಿಕಾಯಿಗೆ. ಅದನ್ನು ಸೇಮ್ ಮೈದಾ ಹಿಟ್ಟು ರೀ, 750 ಗ್ರಾಮ್ನಷ್ಟು ತೊಗೊಂಡಿದ್ದೀವಿ ರೀ. ಅದಕ್ಕೆ ಸ್ವಲ್ಪ ಕಾಸಿದ ಎಣ್ಣೆ ಉಪ್ಪು ಹಾಕಿರಿ, ಸ್ವಲ್ಪ ನೀರು ಹಾಕೋತ ಅದನ್ನು ಹಿಟ್ಟು ನಾದ್ಕೋಬೇಕ್ರಿ. ಅಂದ್ರೆ ಏನಕ್ಕವು ಭಾಳ ತಿಳುವಂಗೆ ಹಿಟ್ಟು ನಾದಿಟ್ರೆ ಏನಾಗುತ್ತಂದ್ರೆ ರೀ, ಕರ್ಚಿಕಾಯಿ ಎಲೆ ಲಟ್ಸೋ ಮುಂದೆ ಹರ್ಯಾಕೆ ಸ್ಟಾರ್ಟ್ ಆಕವ್ರಿ. ಅದ್ರ ಸಂಬಂಧ ಹಿಟ್ಟು ಗಟ್ಟಂಗನ ನಾದಿ ಇಡ್ಬೇಕ್ರಿ. ನೆನೆ ಅಷ್ಟೊತ್ತಿಗೆ ಏನಾಗುತ್ತಂದ್ರೆ ಅದು ಸ್ವಲ್ಪ ನೆಂದಿರ್ತೈತ್ರಿ, ಸ್ವಲ್ಪ ಸಾಫ್ಟ್ ಆಕತಿ. ಅದಕ್ಕೆ ಏನು ಮಾಡ್ಬೇಕು, ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಂಗನ ಕಲಿಸಿಡ್ಬೇಕಾಕತ್ರಿ ಹಿಟ್ಟು. ನೋಡ್ರಿ ಹಿಂಗೆ ಒಂದು ಬಟ್ಟೆ ಹಿಂಗೆ ಇದು ಮಾಡಿದ್ರೆ ಈ ಥರ ಆಗೈತೆ ನೋಡ್ರಿ ಹಿಟ್ಟು. ಇಷ್ಟು ನಾದ್ಕೊಂಡ್ರೆ ಸಾಕು. ಗಟ್ಟಿ ಅಂದ್ರೆ ಭಾಳ ಗಟ್ಟಿನೂ ನಾದಂಗಿಲ್ರಿ. ಹಿಟ್ಟು ನಾದಿ ರೆಡಿ ಮಾಡಿ ಇಟ್ಮ್ಯಾಗ ರೀ 10 ಗಂಟೆಗೆ ನಮ್ಮ ಹಾಲು ಬರ್ತಾವೆ. ಹಾಲು ಸೋಸ್ಕೊಂಡು ಕಾಯಕ್ಕಿಟ್ಟೀನಿ ರೀ. ಹಿಟ್ಟು ಇವಾಗ ಚಹಾ ಮಾಡ್ಕೊಂಡು ಕುಡಿಯತ್ತೀನಿ ನೋಡ್ರಿ. ಸ್ವಲ್ಪ 10 ಗಂಟೆ 11 ಗಂಟೆಗೆ ಚಹಾ ಕುಡಿದು ಅಭ್ಯಾಸ ಐತ್ರಿ ನನಗೆ. ಈಗ ಏನು ಶೇಂಗಾ ಪೌಡ್ರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದಕ್ಕೆ ಬೆಲ್ಲ ಹಾಕಿ ಅದನ್ನೂ ಸ್ವಲ್ಪ ಮಿಕ್ಸಿ ಮಾಡಿ ಇಟ್ಕೋಬೇಕಂತೇಳಿ ಬೆಲ್ಲ ಕೂಡಿಸ್ಕೊಂಡಿವ್ರಿ. ಕೂಡಿಸ್ಕೊಂಡು ಅದನ್ನು ಈ ಥರ ಸ್ವಲ್ಪ ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇವಾಗ ನೋಡ್ರಿ ಕರ್ಚಿಕಾಯಿ ಮಾಡೋಕೆ ರೆಡಿ ಮಾಡ್ಕೊಂಡೀನಿ. ಇದಕ್ಕೇನಂದ್ರೆ ಹಿಂಗೆ ಒಂದು ಬಟ್ಲದಾಗ ಹಾಲು ಮತ್ತು ಹಿಂಗೆ ಒಂದು ಕಟ್ಗಿಗೆ ಈ ಥರ ಹಿಂಗೆ ಒಂದು 10 ಹಳಿ ಸುತ್ತಿ ಅದನ್ನು ದಾರದಲ್ಲಿ ಕಟ್ಟಿ ಇಟ್ಕೊಂಡೇನ್ರಿ. ಇವಾಗ ಹಿಂಗೆ ಎಲೆ ಲಟ್ಸ್ಕೋಬೇಕ್ರಿ. ಎಲೆ ಸ್ವಲ್ಪ ತಿಳುನು ಲಟ್ಟಿಸ್ಕೋಬೇಕಾಕತ್ರಿ ಕರ್ಚಿಕಾಯಿಗೆ. ಈ ಥರ ನೋಡ್ರಿ ಹೆಂಗೆಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿವ್ರಲ್ಲ ಈ ಥರ ತಿಳುವಂಗೆ ಲಟ್ಟಿಸಿ ಇಟ್ಕೋಬೇಕ್ರಿ. ಇವಾಗ ಈ ಥರ ದಂಡಿಗೆಲ್ಲ ಹಿಂಗೆ ಹಾಲು ಹಚ್ಕೊಂಡ್ರಿ 10 ಹಳಿಲೇ ಹಚ್ಕೊಂಡು ಅದರೊಳಗೆ ಪೌಡ್ರ್ ತುಂಬಿ ಅದನ್ನು ನೀಟಂಗೆ ಪ್ಯಾಕ್ ಮಾಡ್ಕೋಬೇಕ್ರಿ ಕರ್ಚಿಕಾಯಿ. ಯಾಕಂದ್ರೆ ಒಡಿತಾವ್ರಿ ಎಣ್ಣೆ ಹಾಕಿದ ಮ್ಯಾಗ, ಅದ್ರ ಸಂಬಂಧ ಹೀಗೆಲ್ಲ ಪೌಡ್ರ್ ತುಂಬಿ ಅದನ್ನು ನೀಟಂಗೆ ಪ್ಯಾಕ್ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಏನಿಲ್ಲ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ ಒಂದು ಕಡೆ. ಈ ಥರ ಎಲ್ಲನೂ ರೆಡಿ ಮಾಡಿ ಒಂದು ಮರ ಆಗೋ ತನಕನೂ ರೆಡಿ ಮಾಡಿ ಇಟ್ಕೋಬೇಕ್ರಿ. ಇವನ್ನ ಇಟ್ಕೊಂಡು ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಹಾಕಿ ಕರಿದಷ್ಟೇ ರೀ, ಇನ್ನೇನಿಲ್ಲ. ಆದ್ರೆ ಕರ್ಚಿಕಾಯಿ ಮಾಡ್ಬೇಕಂದ್ರೆ ಒಂದು 4-5 ಜನ ಇದ್ರೆ ಭಾಳ ಚಲೋ ರೀ. ಇದ್ರದ್ದು ಕೆಲಸ ಭಾಳ ಆಕೈತಿ. ಒಬ್ಬರ ಉಳ್ಳಿ ಹರಿದು ಕೊಟ್ರೆ ಒಬ್ಬರ ಇಬ್ಬರ ಇಲ್ಲಿಕ ಎಲೆ ಲಟ್ಟಿಸ್ತಾರೆ ರೀ. ಹಿಂಗೆ ಒಬ್ಬರು ತುಂಬ್ತಾರೋ ಒಬ್ಬರು ಕರಿತಾರೆ ರೀ. ಕರಿದೇನು ಈಸಿ ರೀ, ಬಟ್ ಈ ಕರ್ಚಿಕಾಯಿ ಮಾಡೋಕೆ ಕೆಲಸ ಭಾಳ ಇರ್ತೈತಿ. ಅದಕ್ಕೆ ಒಂದು 2-3 ಜನ ಆದರೂ 3-4 ಜನ ಅಂತೂ ಬೇಕ್ರಿ. ಬಟ್ ನಾವು ಇಬ್ಬರ ಮಾಡ್ಕೊಂಡ್ವಿ. ಎಳ್ಳಮಾಸಿ ಒಳಗೆ ಎಲ್ಲರೂ ಆಲ್ಮೋಸ್ಟ್ ನಮ್ಮ ಊರಾಗ ಏನು ಮಾಡ್ತಾರಂದ್ರೆ ರೀ, ಕರ್ಚಿಕಾಯಿ ಆಲ್ಮೋಸ್ಟ್ ಎಲ್ಲರ ಮನೆಗೂ ಮಾಡ್ತಿರ್ತಾರೆ.
ಅವ್ರವ್ರ ಮನೆಯಾಗಿಂದು ಮಾಡೋದು ಅವ್ರಿಗೆ ರಗಡ ಆಗಿರ್ತೈತಿ. ಇನ್ನು ನಮ್ಮ ಮನೆಗೆ ಬಂದು ಅವರೆಲ್ಲಿ ಮಾಡೋಕ್ಕಾಗೋದಿಲ್ಲ, ನಾವು ಅವ್ರ ಮನೆಗೆ ಹೋಗಿ ಮಾಡೋಕೆ ನಮಗೂ ಆಗ್ತಿರೋದಿಲ್ಲ. ಅದಕ್ಕೆ ನಮ್ಮದು ಏನಿರ್ತಾವಲ್ಲ ರೀ ನಾವೇ ಮಾಡ್ಕೋಬೇಕಾಗ್ತೈತಿ. ಆಯ್ತು ರೀ, ಇಷ್ಟು ಮಾಡ್ಕೊಂಡ್ರೆ ಮುಗೀತು, ಕರ್ಜಿಕಾಯಿ ರೆಡಿ. ಅದು ಒಂದು ಬುಟ್ಟಿ ಅದು ನೋಡ್ರಿ ಅವು ಕರ್ಜಿಕಾಯಿ. ಇಷ್ಟ ಆದ್ಮ್ಯಾಗ ಬಡ ಬಡ ಸ್ವಲ್ಪ ರೊಟ್ಟಿ, ಪಲ್ಯ, ಕಿರಿಕ್ಸಾನಿ ಪಲ್ಯ, ಚಟ್ನಿ, ಮೊಸರು, ಅನ್ನ ಸಾರು ಇಷ್ಟು ಮಾಡ್ಕೊಂಡಿದ್ದೀವಿ ರೀ ಊಟಕ್ಕೆ. ಇಷ್ಟು ಮಾಡ್ಕೊಂಡು ಇವಾಗ ಅವು ಏನು ಕರ್ಜಿಕಾಯಿ ಮಾಡಿಟ್ಟಿದ್ವಲ್ಲ ರೀ ಪೂರ್ತಿ ಆರ್ಬೇಕು ರೀ. ಅವು ಆರಿದ ಮ್ಯಾಗ ಡಬ್ಬಿ ತುಂಬ್ಕೋಬೇಕು, ಇಲ್ಲಾಂದ್ರೆ ಏನಾಕತ್ತಂದ್ರೆ ಅವ ಮೆತ್ತಗೆ ಹಾಕಾವ್ರಿ. ಅದರ ಸಂಬಂಧ ಹಿಂಗೆ ಎಲ್ಲ ಕರ್ಜಿಕಾಯಿನೂ ಏನು ಮಾಡತ್ತೀವಿ ಅಂದ್ರೆ ಡಬ್ಬಿ ಎಣ್ಣಿಸಿ ತುಂಬಾಕತ್ತೀವಿ ನೋಡ್ರಿ. ಎಷ್ಟಾಗಿದ್ದು ಅಂದ್ರೆ ಕರ್ಜಿಕಾಯಿ 76 ಕರ್ಜಿಕಾಯಿ ಆಗಿದ್ದು ರೀ. ಇಷ್ಟು ಕರ್ಜಿಕಾಯಿ ಆಗಿದ್ದು. ಇನ್ನು ಎಳ್ಳಮಾಸಿ ಪ್ರಿಪ್ರೇಷನ್ ಭಾಳ ಐತ್ರಿ, ಅದನ್ನು ನಾಳೆ ಹಾಕ್ತೀನಿ ರೀ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.